ವಿರಾಮದ ನಂತರ ಮತ್ತೆ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ರಮ್ಯಾಳ ದೇಹದಲ್ಲಿರುವ ಆತ್ಮ ಮುಕ್ತಿ ಮಾರ್ಗಕ್ಕೆ ಹೋಗುವುದಕ್ಕೆ ಒಪ್ಪಿಕೊಳ್ಳುತ್ತಾ? ಮಂಜುನಾಥ ಶಾಸ್ತ್ರಿ ಗುರೂಜಿ ಆ ಆತ್ಮವನ್ನ ಯಾವ ರೀತಿ ಮುಕ್ತಿ ಮಾರ್ಗಕ್ಕೆ ಕಳುಹಿಸಿಕೊಡ್ತಾರೆ ಅನ್ನೋದನ್ನ ತಿಳಿಯೋಣ ಬನ್ನಿ. ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಬಲಿ ರಮ್ಯಾ ದೇಹದಲ್ಲಿ ಎರಡು ಆತ್ಮಗಳು ದೇಹ ಸೇರಿಸಲಿ. ಬಲಿ ಹೊರಡ್ತೀರಾ? ಹೊರಡ್ತೀರಾ? ಏಕೆ? ಟೈಮ್ ಆಯ್ತಲ್ವಾ? ನಿಮಗೂ ಕೂಡ ನಿಮ್ಮ ಮುಂದಿನ ಜೀವನದ ಶುರುವಾದಿಗೆ ಇವತ್ತಿನ ಸಾಯಿಸ್ಬಿಟ್ಲು. ಅವಳು ಈಗ ಗೊತ್ತಾಯ್ತಲ್ಲ ನಿನಗೆ, ಅವಳು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅಂತ. ಆದರೂ ಅವಳಿಂದನೇ ಆಗಿದ್ದು. ಅವಳಿಂದ ಆಗಿರ್ಬೋದು. ಈಗ ಆಟ ಆಡ್ತಾ ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದಲ್ವಾ ಅದು. ಅವಳು ಬೇಕು ನನ್ನ ಜೊತೆಲಿ ಬರ್ತಾಳೆ. ಅವಳಿಗೆ ಈ ಜನ್ಮದ ಆಯುಷ್ಯನ ಮುಗಿದ ನಂತರ ಅವಳು ಮೇಲೆ ಬಂದೇ ಬರ್ತಾಳೆ. ಆಗ ನೀವು ಮತ್ತೆ ಜೊತೆಗೆ ಹುಟ್ಟಬಹುದು ಅಲ್ವಾ? ಕಾಯಕ್ಕಾಗಲ್ಲ, ಈಗಲೇ ಕರ್ಕೊಂಡು ಹೋಗ್ತೀನಿ. ಅದಾಗತ್ತಾ? ಈಗ ನೀನು ಇಲ್ಲಿಗೆ ಬಂದ ಮೇಲೆ ಅದು ಸಾಧ್ಯ ಇದೆಯಾ? ಬಿಟ್ಟರೆ ಮಾಡ್ತೀನಿ. ಆಗಲ್ಲ ಅಲ್ವಾ? ಈಗ ನಿನಗೆ ಪುನರ್ಜನ್ಮಕ್ಕೆ ಹೋಗೋ ದಿನ ಬಂದಾಯಿತು. ಎಲ್ಲ ಆಕಸ್ಮಿಕ ಅಲ್ವಾ? ಸರಿ, ಹೊರಡ್ತೀರಾ ಇಬ್ರು? ವೆರಿ ಗುಡ್. ರಮ್ಯಾನ ದೇಹಕ್ಕೆ ಹೋಗಿ ಇದುವರೆಗೂ ದೈಹಿಕವಾಗಿ ಮಾನಸಿಕವಾಗಿ ಅವಳ ಬೆಳವಣಿಗೆಯಲ್ಲಿ, ಸಂಸಾರದಲ್ಲಿ, ಸಂಬಂಧಗಳಲ್ಲಿ ಎಲ್ಲೆಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಅದನ್ನೆಲ್ಲ ಸರಿ ಮಾಡಿ ನಿಮ್ಮ ಅಂಶಗಳನ್ನೆಲ್ಲ ತಗೊಂಡೆಲ್ಲ ಕ್ಲಿಯರ್ ಮಾಡಿ ಬನ್ನಿ. ರಮ್ಯಾಳ ದೇಹದಲ್ಲಿ ಒಟ್ಟಿಗೆ ಎರಡು ಆತ್ಮಗಳು ಬಂದು ಸೇರ್ಕೊಂಡು ಆಕೆಗೆ ಗಿಲ್ಲಸಲ್ಲದ ತೊಂದರೆಯನ್ನ ಕೊಡುತ್ತಿರುತ್ತವೆ. ಆಕೆಯ ಬದುಕಿನ ಎಲ್ಲ ಬದಲಾವಣೆಗೂ ಹಿಂದಿನ ಜನ್ಮದ ಒಂದು ಹೆಣ್ಣು ಆತ್ಮವೇ ಕಾರಣ. ಕೊನೆಗೂ ಮಂಜುನಾಥ ಶಾಸ್ತ್ರಿ ಗುರೂಜಿಯವರು ರಮ್ಯಾಳ ದೇಹದಲ್ಲಿರುವ ಎರಡು ಆತ್ಮಗಳನ್ನು ಮುಕ್ತಿ ಮಾರ್ಗಕ್ಕೆ ಕಳುಹಿಸಿಕೊಡ್ತಾರೆ. ಆ ಎರಡು ಆತ್ಮಗಳು ಆಕೆಯ ದೇಹದಿಂದ ಹೊರಗೋದ ನಂತರ ಏನಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಒಂದರಿಂದ ಮೂರನೇ ನೆನೆಸಿದ ನಂತರ ಕೈಗಳ ಮುಚ್ಕೋತ ಶಾಖವನ್ನು ಕಣ್ಣಿಗೆ ಕೊಟ್ಕೊಳ್ತಾ ನಿಧಾನವಾಗಿ ಪ್ರೀತಿಯಿಂದ ಹೊರಗಡೆ ಬರ್ತೀವಿ. 1 2 3. ಈಗ ಜನ್ಮಾಂತರಕ್ಕೆ ಹೋಗಿ ಬಂದಮೇಲೆ ತುಂಬಾ ಕಡಿಮೆ ಆಗಿದೆ. ನಂಗೆ ಅದೊಂದು ತುಂಬ ಆಸೆ ಇತ್ತು. ಮುಕ್ಕಾಲು ಭಾಗ ಕಡಿಮೆ ಇದೆ. ಎಷ್ಟು ದೇವಸ್ಥಾನ, ಎಷ್ಟು ಹಾಸ್ಪಿಟ್ಲು, ಯಾರೆಲ್ಲ ಹೇಳಿದ್ರು ಕರ್ಕೊಂಡು ಹೋಗ್ತಿದ್ದೆ ಅಲ್ಲಿಗೆ. ಜನ್ಮಾಂತರ ಗುರೂಜಿ, ಮಂಜುನಾಥ ಗುರೂಜಿಗೂ ಮತ್ತು ಅಲ್ಲಿ ತಂಡದವರಿಗೂ, ಸುವರ್ಣ ಚಾನಲ್ ಅವರಿಗೂ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ. ನಂಗೆ ಅಷ್ಟು ಅನುಕೂಲ ಆಗಿದೆ. ನೋಡಿದ್ರಲ್ಲ, ಒಬ್ಬ ಮನುಷ್ಯನಿಗೆ ಆತ್ಮ ಹೇಗೆಲ್ಲ ತೊಂದರೆ ಕೊಡುತ್ತೆ ಅಂತ. ಇದು ಕೇವಲ ಒಬ್ಬಿಬ್ಬರ ಸಮಸ್ಯೆ ಅಲ್ಲ. ಇಂತಹ ಅದೆಷ್ಟೋ ತೊಂದರೆಗೆ ಒಳಪಟ್ಟವರು ಈ ಜನ್ಮಾಂತರದಲ್ಲಿದ್ದಾರೆ. ಅಂತಹ ಮತ್ತೊಂದು ವಿಭಿನ್ನ ಸಂಚಿಕೆಯೊಂದಿಗೆ ಮತ್ತೆ ಮುಂದಿನ ವಾರ ನಿಮ್ಮೆದುರು ಬರ್ತೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 8861999992 8861999993. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ ವಿಳಾಸ www.janmajanmantara.com.